ನಮಸ್ಕಾರ ರೀ ದೊಡ್ಡ ಮಂದಿ. ಇವತ್ತು ನಾವು ಗೋಬಿ ಮಾಡತ್ತೀವಿ. ಫ್ಲವರ್ ತೊಗೊಂಡೀನಿ ರೀ. ಇದಕ್ಕೆ ಸಣ್ಣ ಸಣ್ಣ ಪೀಸ ಕಟ್ ಮಾಡ್ಕೊತೀನಿ ರೀ. ಎಲ್ಲ ಗೋಬಿ ಬಿಸಿ ನೀರೊಳಗೆ ಹಾಕೊಳಕತ್ತೀನಿ. ಬಿಸಿ ನೀರೊಳಗೆ ಒಂದು 10 ನಿಮಿಷ ಇಡಬೇಕು. ಮ್ಯಾಲೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕಿ ಎಲ್ಲ ಕಡೆ ಮಾಡ್ಕೋತೀನಿ. ಅದು ಬಿಸಿ ನೀರಾಗಿ ಇಟ್ಟಿದ್ದೀವಲ್ಲ, ಈಗ ರೆಡಿ ಆಗೈತಿ. ಈಗ ನೀರಾಗಿನ ತೆಗೆದು ಚಾನಸ್ತೀವಿ ರೀ. ಈಗ ತೆಗಿತೀನಿ ನೋಡ್ರಿ. ಈಗ ರೆಡಿ ಮಾಡಾಕತ್ತೀನಿ. ಈಗ ಅವು ಕಟ್ ಮಾಡಿದ ಗೋಬಿ ಎಲ್ಲ ಈಗ ಒಂದು ಬೌಲೊಳಗೆ ಹಾಕೋತೀನಿ. ಕಾರ್ನ್ ಫ್ಲೋರ್ ಹಿಟ್ಟು ಹಾಕೋತೀನಿ. ಹಿಟ್ಟು ಹಾಕೋತೀನಿ. ಖಾರ ಹಾಕೋತೀನಿ ರೀ. ಉಪ್ಪು ಹಾಕೋತೀನಿ ಮತ್ತು ಅರಿಶಿನ ಒಂದು ಸ್ವಲ್ಪ ಹಾಕೋತೀನಿ. ಕಲರ್ ಹಾಕೋತೀನಿ. ಈಗ ಇದು ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ನೀರು ಹಾಕೋತೀನಿ. ನೀರು ಜಾಸ್ತಿ ಹಾಕೋಬಾರ್ದು, ಅದಕ್ಕೆ ಸ್ವಲ್ಪ ಹಾಕೋತೀನಿ. ಹಿಟ್ಟೆಲ್ಲ ಕಳಿಸ್ಕೊಳ್ಳೋದು ಕಂಪ್ಲೀಟ್ ಆಯ್ತು. ಹಾಕೊಂತೀನಿ. ಕಡಾಯಿ ಒಳಗೆ ಎಣ್ಣೆ ಹಾಕೋತೀನಿ. ಎಣ್ಣೆಗೆ ಗೋಬಿ ಇದ್ರೊಳಗೆ ಹಾಕೋತೀನಿ ರೀ. ಈಗ ಕರ್ದಾವು ಎಲ್ಲ ತಗೋತೀನಿ. ಚಂದ ಕರ್ದಾವು. ಈಗ ಇನ್ನೊಂದು ಸರಿ ಹಾಕ್ತೀನಿ. ಈಗ ನೋಡ್ರಿ, ಹುರ್ಕೊಳ್ಳೋದು ಎಲ್ಲ ಕಂಪ್ಲೀಟ್ ಆಯ್ತು. ಕಡಾಯಿ ಹಾಕೊಂಡೀನಿ. ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊತೀನಿ. ಈಗ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಈಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತೀನಿ. ಈಗ ಬೆಳ್ಳುಳ್ಳಿ ಹಾಕೋತೀನಿ ರೀ. ಗಡ್ಡೆ ಹಾಕೋತೀನಿ. ಅಳ್ಳ ಹಾಕೋತೀನಿ ರೀ. ಹಾಕೋತೀನಿ. ಕ್ಯಾಪ್ಸಿಕಮ್ ಹಾಕೋತೀನಿ. ಡಬ್ಬು ಮೆಣಸಿನ್ಕಾಯಿ ಹಾಕೊಂಡೆಲ್ಲ ಮಿಕ್ಸ್ ಮಾಡ್ತೀನಿ. ಹಾಕೋತೀನಿ ರೀ. ಕಟ್ಟಿ ಮಾಡಿ ಇಟ್ಟಿದ್ದೆ. ಒಬ್ಬರ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕತ್ತೀನಿ. ಸೋಯಾ ಸಾಸ್ ಹಾಕೋತೀನಿ. ಆಮೇಲೆ ಈಗ ರೆಡ್ ಚಿಲ್ಲಿ ಸಾಸ್ ಹಾಕ್ತೀನಿ. ಸಾಸ್ ಹಾಕೋತೀನಿ. ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ಇದು ಎಲ್ಲ ಚಂದಗೆ ಮಿಕ್ಸ್ ಆತ್ರಿ. ಈಗ ಗೋಬಿ ಹಾಕೋತೀನಿ. ಅಲ್ಲಿ ಕೊತ್ತಂಬರಿ ಮತ್ತು ಪುದೀನ ಹಾಕ್ತೀನಿ.